ದ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನ ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ನಾವು ಇವತ್ತಿನ ಧ್ಯಾನಕ್ಕಾಗಿ ನಾವು ಆರಿಸಿಕೊಂಡಂಥ ಭಾಗ ಬಂದು ಅಪೊಸ್ತಲರ ಕೃತ್ಯ, ಅದರಲ್ಲಿ 16ನೇ ಅಧ್ಯಾಯ 19ರಿಂದ ನಾವು 31ನೇ ವಚನದವರೆಗೆ ನಾವು ಓದುವಾಗ ಅಲ್ಲಿ ಪೌಲ ಸೀಲ ಬಂದು ಸೆರೆಮನೆಗೆ ಹಾಕಲ್ಪಡುವಂಥ ವಿಷಯದ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಹೌದು, ಇಲ್ಲಿ ಪೌಲ ಸೀಲ ಬಂದು ಅವರು ಸೆರೆಮನೆಯ ಒಂದು ಅವಸ್ಥೆಯಲ್ಲಿ ಇದ್ದಾರೆ. ಅವರನ್ನು ತೆಗೆದುಕೊಂಡು ಹೋಗಿ ಸೆರೆಮನೆಯಲ್ಲಿ ಹಾಕಿದ್ದಾರೆ. ಆದರೆ ಈ ಪೌಲ ಸೀಲ ಏನು ಮಾಡಿದ್ದಾರೆ ಅಂತಂದರೆ, ಸೆರೆಮನೆಯಲ್ಲಿ ಇದ್ದು ಸ್ವಾಮಿ ಈ ಸೆರೆಮನೆಯ ಅವಸ್ಥೆಯಿಂದ ನಮ್ಮನ್ನು ಬಿಡುಗಡೆ ಮಾಡು ಎಂಬುದಾಗಿ ಕೇಳದೆ ಅವರು ಏನು ಮಾಡ್ತಿದ್ದಾರೆ ಅಂತಂದರೆ, ಸೆರೆಮನೆಯಲ್ಲಿ ಕುಳಿತು ಅವರು ದೇವರನ್ನು ಸ್ತುತಿಸ್ತಾ ಇದ್ದಾರೆ. ಹೌದು ಪ್ರಿಯರೇ, ಇವರು ತಮ್ಮ ಬಿಡುಗಡೆಗಾಗಿ ಪ್ರಾರ್ಥಿಸಲಿಲ್ಲ, ತಮ್ಮ ಬಿಡುಗಡೆಗಾಗಿ ದೇವರನ್ನು ಎದುರು ನೋಡಲಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ, ಸೆರೆಮನೆಯಲ್ಲಿ ಇರುವಾಗಲೂ ದೇವರನ್ನು ಅವರು ಸ್ತುತಿಸ್ತಾ ಇದ್ದಾರೆ. ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ, ನಾವು ಯಾವಾಗಲೂ ನಮ್ಮ ಒಂದು ಸೆರೆಮನೆಯ ಅವಸ್ಥೆಯಲ್ಲಿ, ಹಾಗಾದರೆ ನಮಗೆ ಕಷ್ಟಗಳು, ಕಣ್ಣೀರುಗಳು, ಉಪದ್ರವಗಳು, ರೋಗಗಳು ಬರುವಾಗ ನಾವು ಯಾರನ್ನು ಎದುರು ನೋಡ್ತೇವೆ ಅಂದರೆ, ದೇವರನ್ನು ಎದುರು ನೋಡ್ತೇವೆ. ದೇವರ ಕರಗಳನ್ನು ಎದುರು ನೋಡ್ತಾ ಇರ್ತೇವೆ. ಏನಂತಂದರೆ, ದೇವರು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಸಮಸ್ಯೆಗಳ ಮಧ್ಯದಲ್ಲಿ ಇದ್ದೇನಲ್ಲ, ಈ ಸಮಸ್ಯೆ ಮಧ್ಯದಲ್ಲಿ ದೇವರು ನನಗೇನಾದರೂ ಒಂದು ಅದ್ಭುತವನ್ನು ಮಾಡ್ತಾನಾ ಎಂಬಂಥ ಒಂದೇ ಒಂದು ಎದುರು ನೋಡುವಿಕೆ ಒಟ್ಟಿಗೆ ನಾವೇನಾಗಿರ್ತೇವೆ ಅಂತಂದರೆ, ದೇವರ ಕರಗಳನ್ನು ನಾವು ನೋಡ್ತಾ ಇರ್ತೇವೆ. ಆದರೆ ಪೌಲ ಸೀಲ ಅದ್ಭುತವನ್ನು ಎದುರು ನೋಡಲಿಲ್ಲ ಪ್ರಿಯರೇ. ಸೆರೆಮನೆಯ ಅವಸ್ಥೆ ಇರುವಾಗಲೂ ಅವರು ಅಲ್ಲಿಯೂ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಇದರ ಮೂಲಕವಾಗಿ ನಾವು ತಿಳ್ಕೊಳ್ಳಬೇಕಾದದ್ದು ಏನಂತಂದರೆ, ಎಂಥ ಕಠಿಣವಾದಂಥ ಪರಿಸ್ಥಿತಿಗಳಲ್ಲಿಯೂ ನಾವು ದೇವರನ್ನು ಸ್ತುತಿ ಮಾಡೋದನ್ನು ನಾವು ಮರೆತು ಹೋಗಬಾರ್ದು. ನೋಡ್ರಿ, ನಮಗೆ ಕಷ್ಟಗಳು ಬರುವಾಗ, ನಮಗೆ ಏನಾದರೂ ಸಮಸ್ಯೆಗಳು ಬರುವಾಗ ನಾವು ಸ್ತುತಿ ಮಾಡಬೇಕೆಂಬುದಾಗಿ ಆಸೆ ಇರುತ್ತೆ, ಪ್ರಾರ್ಥನೆಗಾಗಿ ಕುಳಿತುಕೊಂಡಿರ್ತೇವೆ. ಅಲ್ಲಿ ನಮಗೆ ಬರುವಂಥ ರಾಗಗಳೇ ಏನಾಗಿರುತ್ತೆ ಅಂತಂದರೆ ಬಹಳ ವ್ಯತ್ಯಾಸವಾಗಿರುತ್ತೆ. ನಾನು ಒಂದು ಕಾಲದಲ್ಲಿ ಬಹಳ ಕಷ್ಟ, ಕಣ್ಣೀರುಗಳಿರುವಾಗ, ವೇದನೆಗಳಿರುವಾಗ ನಾನು ಹೇಗೆ ದೇವರನ್ನು ಸ್ತುತಿಸ್ತಾ ಇದ್ದೆ ಅಂತಂದರೆ, ದೇವರಿಗೆ ಹೇಳ್ತಾ ಇದ್ದೆ, ಒಂದು ಹಾಡುಗಳಿರೋದೆಲ್ಲ, ಮನ ಮರುಗುವ ನನ್ನ ದೇವರೇ, ಕಣ್ಣೀರು ಒರೆಸುವ ನನ್ನ ಕರ್ತನೆ. ಈ ರೀತಿಯಾಗಿ ಹಾಡಿ ನಾನೇನು ಮಾಡ್ತಾ ಇದ್ದೆ ಅಂದರೆ ತುಂಬ ಅಳ್ತಾ ಇದ್ದೆ. ನಾನು ಅಳ್ತಾ 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 ಏನು ಮಾಡ್ತಿದ್ದೆ, ಅದಾದಮೇಲೆ ನೀನೇನಾದರೂ ಮಾಡಬೇಕು ಸ್ವಾಮಿ, ಏನಾದರೂ ಮಾಡು, ನನಗೆ ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ನೀನೇನು ಮಾಡಬೇಕು ನನ್ನ ಜೀವಿತದಲ್ಲಿ ಅದ್ಭುತನ ಮಾಡಲೇಬೇಕು ಎಂಬುದಾಗಿ ಏನು ಮಾಡ್ತಿದ್ದೆ, ಈ ಹಾಡನ್ನು ಹಾಡಿ 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 ಅಳ್ತಾನೇ ಇರ್ತಾ ಇದ್ದೆ. ಮತ್ತು ಯಾವಾಗ ನನ್ನ ಮನಸ್ಸು ರೂಪಾಂತರವಾಯಿತು ಕ್ರಿಸ್ತನಲ್ಲಿ, ಆಗ ನನ್ನ ಪರಿಸ್ಥಿತಿಗಳ ಮಧ್ಯದಲ್ಲಿ ನನ್ನ ಹಾಡು ಏನಾಯಿತು ಅಂತಂದರೆ ಬದಲಾವಣೆ ಆಯಿತು. ನನ್ನ ಒಂದು ಜೀವಿತದಲ್ಲಿ ದೇವರು ಮಾಡಿದಂಥ ಒಂದು ಉಪಕಾರವನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮಗ ಬಂದು ಸೆಕೆಂಡ್ PUC, ಅವನೇನು ಸಂದರ್ಭದಲ್ಲಿ ಅವನು ಫೇಲ್ ಆಗಿಬಿಟ್ಟಿದ್ದಾನೆ. ಫೇಲ್ ಆದಾಗ ನಾನು ಯಾವಾಗಲೂ ಅರ್ಲಿ ಮಾರ್ನಿಂಗ್ ಪ್ರಾರ್ಥನೆ ಮಾಡ್ತಾಯಿದ್ದೆ. ಮಾಡುವಾಗ ನಾನು ಪ್ರಾರ್ಥನೆಯಲ್ಲಿ ಹೇಳ್ತಾ ಇದ್ದೆ, ದೇವರ ಹತ್ರ ಆತನಿಗೆ ಸ್ತುತಿಯನ್ನು ಸಲ್ಲಿಸ್ತಾ ಇದ್ದೆ. ಸ್ತುತಿ ಸಲ್ಲಿಸ್ತಾ ಇರುವಾಗ ಒಂದು ಹಾಡು ಯಾವಾಗಲೂ ನಾನು ಹಾಡ್ತಾ ಇದ್ದೆ. ಹಾಡುವಾಗ ಯಾವ ಹಾಡು ಅಂತಂದರೆ, ಎಲ್ ಶಡಾಯ್ ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ ಎಂಬಂಥ ಹಾಡು. ಈ ಹಾಡನ್ನು ಹಾಡುವಾಗ ನನ್ನ ಮನಸ್ಸಿಗೆ ಬಂದಂಥದ್ದು ಏನಂತಂದರೆ, ನನ್ನ ಮಗ ಬಂದು ಫೇಲ್ ಆಗಿದ್ದಾನೆ, ಅವನು ಅಳ್ತಾ ಇದ್ದಾನೆ, ಮನೆಯಲ್ಲಿ ದುಃಖಕರವಾದಂಥ ವಾತಾವರಣ ಇದೆ. ಆದರೆ ಈ ಸಂದರ್ಭದಲ್ಲಿ ಈ ಹಾಡನ್ನು ನಾನು ಹೇಗೆ ಆಡಬೇಕು? ರಾತ್ರಿ ರಿಸಲ್ಟ್ ಬಂದಿದೆ, ಬೆಳಗ್ಗೆ ಉದಯ ಕಾಲದಲ್ಲಿ ಎದ್ದು ಕುಳಿತಿದ್ದೀನಿ. ನಾನು ಕುಳಿದಾಗ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ನಾನು ಬೇರೆ ಹಾಡನ್ನು ಏನು ಮಾಡ್ತಿದ್ದೇನೆ, ಚಾಯ್ಸ್ ಮಾಡ್ತಾ ಇದ್ದೇನೆ. ನನ್ನ ಕಷ್ಟಕ್ಕೆ ಅನುಗುಣವಾಗಿರುವಂಥ ಹಾಡನ್ನು ಹಾಡ್ತಾ ಇದ್ದೇನೆ. ಆದರೆ ದೇವರೇನು ಹೇಳ್ತಿದ್ದಾನೆ, ನೀನು ಅದನ್ನು ಹಾಡಬೇಡ, ಇದುವರೆಗೆ ನೀನು ಹಾಡಿದೆಯಲ್ಲ ಅದೇ ಹಾಡನ್ನು ಇವಾಗ ಹಾಡು ಎಂಬುದಾಗಿ. ಹೌದು ಪ್ರಿಯರೇ, ನಾವು ಸಂತೋಷವಾಗಿರುವಾಗ ಒಳ್ಳೆಯ ರಾಗಗಳನ್ನು ಹಾಡ್ತೇವೆ. ಆದರೆ ನಮ್ಮ ಪರಿಸ್ಥಿತಿಗಳು ಕೆಟ್ಟದಾಗಿರುವಾಗ ಅದಕ್ಕೆ ತಕ್ಕ ರೀತಿಯಾದಂಥ ಹಾಡುಗಳನ್ನು ಸೇರಿಸಿ ನಾವು ಹಾಡ್ತಾ ಇರ್ತೇವೆ. ಇಲ್ಲ, ಆದರೆ
ಎಂಥ ಪರಿಸ್ಥಿತಿಗಳು ಬಂದರೂ ನಾವು ಹೇಳಬೇಕು, ನಾನು ಯಾವತ್ತಿಗೂ ಸೋತು ಹೋಗೋದಿಲ್ಲ. ಎಷ್ಟೋ ವಿಶ್ವಾಸವನ್ನು ಕಟ್ಟಿ ಎಬ್ಬಿಸುವಂಥ ಹಾಡುಗಳನ್ನು ಫಾದರ್ ಬೆರ್ಕಮೆನ್ಸ್ ಅವರು ಹಾಡಿದ್ದಾರೆ. ಅನೇಕ ದೈವ ಭಕ್ತರು ಏನು ಆಗಿದ್ದಾರೆ ಅಂತಂದರೆ ಆ ಹಾಡುಗಳನ್ನು ಹಾಡಿದ್ದಾರೆ, ವಿಶ್ವಾಸವನ್ನು ಕಟ್ಟಿ ಎಬ್ಬಿಸುವಂಥ ಹಾಡುಗಳು. ಅದನ್ನು ನೀವೇನು ಮಾಡಬೇಕು ಅಂತಂದರೆ ಆಡುವಂಥವ್ರಾಗಿರಬೇಕು. ನನಗೆ ಒಂದು ಪರಿಸ್ಥಿತಿ ಏನಂತಂದರೆ ಭಾಳ ಕಠಿಣವಾಗಿತ್ತು, ಈ ಸನ್ನಿವೇಶದಿಂದ ನಾನು ಹೊರಗೆ ಬರ್ತೇನಾ ಎಂಬುದಾಗಿ ಹೇಳುವಾಗ ಒಂದು ಹಾಡು ನನಗೆ ನೆನಪು ಬರುತ್ತೆ. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿದ್ದೆ. ಹೌದು ಪ್ರೇರೆ, ನನಗೆ ಸಮಸ್ಯೆ ಬಂದಾಗಲ್ಲ ನಾನು ಒಂದು ಹಾಡ್ತೇನೆ, ನನ್ನ ಕಾಲನ್ನು ಕರ್ತನು ಜಿಂಕೆ ಕಾಲಿನಂತೆ ಮಾಡ್ತಾನೆ, ನಾನು ಈ ಸಮಸ್ಯೆನ ನಾನು ದಾಟಿ ಬರ್ತೇನೆ. ಹೌದು, ನಮ್ಮ ಸನ್ನಿವೇಶಗಳಿಗೆ ತಕ್ಕ ಹಾಗೆ ನಮ್ಮ ಒಂದು ಹಾಡನ್ನು ನಾವು ಬದಲಾಯಿಸಬಾರ್ದು. ನಾವೇನು ಮಾಡಬೇಕು ಅಂತಂದರೆ, ಎಂಥ ಸನ್ನಿವೇಶದಲ್ಲಿ ಇದ್ದರೂ ನೀವು ಇಷ್ಟಪಟ್ಟು ದೇವರನ್ನು ಯಾವ ಹಾಡನ್ನು ಹಾಡಿ ದೇವರನ್ನು ಸ್ತುತಿಸ್ತಾ ಇದ್ರೋ ಅದೇ ಹಾಡನ್ನು ನೀವು ಹಾಡುವಂಥವ್ರಾಗಿರಬೇಕು. ಪೌಲಶೀಲಾಗೆ ಸೆರೆಮನೆಯಲ್ಲಿದ್ದಾರೆ, ಅವರಿಗೆ ಇಷ್ಟವಾದಂಥ ಹಾಡನ್ನೇ ಏನು ಮಾಡ್ತಿದ್ದಾರೆ ಅಂತಂದರೆ ಹಾಡ್ತಾ ಇದ್ದಾರೆ. ಅವ್ರು ಹಾಡಿ ಏನು ಮಾಡ್ತಾ ಇದ್ದಾರೆ, ದೇವರನ್ನು ಸ್ತುತಿಸ್ತಾ ಇದ್ದಾರೆ. ಸೆರೆಮನೆ ಅವಸ್ಥೆ, ಸೆರೆಮನೆಯ ಒಂದು ಪರಿಸ್ಥಿತಿಗಳು, ಸೆರೆಮನೆಯ ಒಂದು ವಾತಾವರಣ ಅವರನ್ನು ಡಿಸ್ಟರ್ಬ್ ಮಾಡಲಿಲ್ಲ. ಆ ಸೆರೆಮನೆಯ ವಾತಾವರಣವು ಸರಿ ಅವರ ಒಳಗೆ ಅದು ಪ್ರವೇಶ ಮಾಡಲಿಲ್ಲ. ಇವತ್ತೇನಾಗಿದೆ ಅಂದರೆ, ಒಂದು ಸಾಲ ಆಗಿರ್ಬೋದು, ಅನಾರೋಗ್ಯಗಳ ಪರಿಸ್ಥಿತಿಗಳಾಗಿರ್ಬೋದು, ಇಲ್ಲ ಬೇರೆ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಮಕ್ಕಳ ವಿಷಯದಲ್ಲಾಗಿರ್ಬೋದು, ಏನೇ ಆದ್ರೂ ಆ ಮನೆಯ ಒಂದು ಕಷ್ಟಗಳನ್ನು ಏನು ಮಾಡ್ತೀವಿ ಅಂತಂದರೆ ಬೇಗನೆ ನಾವೇನು ಮಾಡ್ತೀವಿ ಅದು ತೆಗೆದುಕೊಂಡು ಬಿಡ್ತೇವೆ. ನಾವೇನು ಮಾಡ್ತೀವಿ ಅಂದರೆ ಸೆರೆಮನೆನ ಹೊರಗಿಡೋದಿಲ್ಲ, ನಮ್ಮ ಒಳಗೆ ಇಟ್ಟುಬಿಡ್ತೇವೆ. ಆದರೆ ಪೌಲಶೀಲ ಹಾಗಲ್ಲ, ಸೆರೆಮನೆಯ ಅವಸ್ಥೆಯನ್ನು ತಮ್ಮ ಆತ್ಮದಲ್ಲಿ ಅವರು ತೆಗೆದುಕೊಳ್ಳಿಲ್ಲ, ತಮ್ಮ ಶರೀರದಲ್ಲಿಯೂ ಅದನ್ನು ಅನುಮತಿಸಲಿಲ್ಲ ಪ್ರೇರೆ. ಅದಕ್ಕೆ ಅವರ ಜೀವಿತದಲ್ಲಿ ಏನಾಯಿತು ಅಂತಂದರೆ, ಸೆರೆಮನೆಯ ಕದಗಳೇನಾಯಿತು ಅಂತಂದರೆ ತಾನಾಗಿಯೇ ತೆರೆಯಲ್ಪಡ್ತೀವಿ ಎಂಬುದಾಗಿ ನೋಡ್ತೇವೆ. ಹೌದು ಪ್ರಿಯರೇ, ಇವತ್ತು ನೀವು ಯಾವ ಕತ್ತಲೆಯ ಒಂದು ಅವಸ್ಥೆಯಲ್ಲಿ ಇದ್ದರೂ ಕರ್ತನೆ ಹೇಳ್ತಾ ಇದ್ದಾನೆ, ಆ ಕತ್ತಲೆಯಲ್ಲಿಯೂ ಸಹ ನಿಮ್ಮನ್ನು ಕರ್ತನೆ ಮಾಡ್ತಾನೆ, ಪ್ರಕಾಶಿಸುವಂತೆ ಆತನು ಮಾಡ್ತಾನೆ. ಈಗ ನಾವು ನೋಡ್ತೇವೆ, ಪೌಲಶೀಲ ಸೆರೆಮನೆಯಲ್ಲಿ ಇದ್ದಾರೆ. ಸೆರೆಮನೆಯಲ್ಲಿ ಇರುವಾಗ ಅವರ ಯೋಚನೆ ಒಂದೇ, ನಾನು ಬಿಡುಗಡೆ ಆಗಬೇಕು ಅಂತಲ್ಲ. ಈಗ ಸಾಲ ಇದೆ ಅಂತಂದರೆ ಆ ಸಾಲದಿಂದ ನಾನು ಬಿಡುಗಡೆ ಮಾಡಬೇಕೆಂಬುದಾಗಿ ಸ್ತುತಿಸೋದು ಬೇರೆ. ಆದರೆ ಸ್ವಾಮಿ ನಾನೀಗ ಸ್ತುತಿಸ್ತಾ ಇದ್ದೇನೆ, ನಾನು ಸ್ತುತಿಸುವಾಗ ಯಾರೆಲ್ಲ ಸಾಲದ ಬಾಧೆಯಲ್ಲಿದ್ದಾರೋ ಅವರೆಲ್ಲರೂ ಬಿಡುಗಡೆ ಆಗಬೇಕು ಸ್ವಾಮಿ, ಆ ರೀತಿಯಾಗಿ ಸ್ತುತಿಸೋದೇ ಬೇರೆ. ಅನಾರೋಗ್ಯದಲ್ಲಿ ಇರ್ತೇವೆ ಅಂತ ಅಂದ್ಕೊಳ್ರಿ, ಸ್ವಾಮಿ ನನ್ನನ್ನು ಗುಣಪಡಿಸು ಅಂತೇಳಿ ಸ್ತುತಿಸೋದು ಬೇರೆ. ಆದರೆ ಸ್ವಾಮಿ ನಾನೀಗ ಸ್ತುತಿ ಮಾಡುವಾಗ ನನ್ನ ಮನೆಯಲ್ಲಿರುವಂಥ ಅನಾರೋಗ್ಯ ಪರಿಸ್ಥಿತಿ ಅಲ್ಲ, ಇಡೀ ಲೋಕದಲ್ಲಿರುವಂಥ ಎಲ್ಲ ದೈವ ಮಕ್ಕಳ ಅನಾರೋಗ್ಯಗಳ ಪರಿಸ್ಥಿತಿಗಳು ಮಾರ್ಪಡಬೇಕೆಂಬುದಾಗಿ ಸ್ತುತಿಸೋದು ಬೇರೆ. ಪೌಲಶೀಲ ಏನಂತಂದರೆ, ನಾವು ಜೈಲಿನಲ್ಲಿದ್ದೇವೆ, ನಮ್ಮನ್ನೇ ಬಿಡುಗಡೆ ಮಾಡು ಅಂತ ಕೇಳಿಲ್ಲ. ಆದರೆ ಅವರು ಸ್ತುತಿಸ್ತಾ ಇದ್ದಾರೆ, ಸ್ವಾಮಿ ನಮ್ಮೊಡನೆ ಅನೇಕರು ಬಿಡುಗಡೆ ಆಗಬೇಕು ಎಂಬುದಾಗಿ. ಹೌದು, ವಾಕ್ಯದಲ್ಲಿ ನೋಡ್ತೇವೆ, ಭೂಕಂಪ ಆಗುತ್ತೆ, ಆ ಸೆರೆಮನೆ ಕದಗಳು ತೆರೆಯುತ್ತೆ, ಎಲ್ಲರ ಬೇಡಿಗಳು ಕಳಚಿ ಬಿದ್ದಿವೆ ಎಂಬುದಾಗಿ. ಹೌದು ಪ್ರಿಯರೇ, ಇವತ್ತು ನೀವು ಸ್ತುತಿ ಮಾಡುವಾಗ ಎಲ್ಲರ ಪರಿಸ್ಥಿತಿಗಳು, ಕತ್ತಲೆಯಲ್ಲಿರುವಂಥ ಎಲ್ಲ ಪರಿಸ್ಥಿತಿಗಳು, ಎಲ್ಲರ ಒಂದು ಬಂಧನಗಳೇನಾಗುತ್ತೆ ಅಂತಂದರೆ ಅದು ಕಳಚಿ ಬೀಳುವಂಥದ್ದಾಗಿದೆ. ಹೌದು, ನಿಮ್ಮ ಸ್ತುತಿಗೆ ಏನಂತಂದರೆ ಭಾಳಷ್ಟು ಬಲ ಇದೆ. ಪೌಲಶೀಲ ಸೆರೆಮನೆಯಲ್ಲಿ ಕುಳಿತುಕೊಂಡು ಯಾಕಪ್ಪ ನಮಗೆ ಈ ರೀತಿಯಾಗಿ, ಯಾಕೆ ನನ್ನ ಜೀವನದಲ್ಲೇ ಹೀಗೆ ನಡಿಬೇಕಾ ಎಂಬುದಾಗಿ ಅವರು ಕೇಳಲಿಲ್ಲ. ಆದರೆ ಅವರು ಮಾಡಿದ್ದೇನಂತಂದರೆ ಅವರಿಗೆ ಇಷ್ಟವಾದಂಥ ಹಾಡು ರಾಗ ಯಾವಾಗಲೇ ಆಡ್ತಾ ಇದ್ರು, ಅದನ್ನೇ ಆಡ್ತಾ ಇದ್ದಾರೆ, ಸ್ತುತಿಸ್ತಾ ಇದ್ದಾರೆ. ಸೆರೆಮನೆಯ ಅವಸ್ಥೆ ಅವರ ಹೃದಯದಲ್ಲಿ ಬರಲಿಕ್ಕೆ ಬಿಡಲಿಲ್ಲ. ಇವತ್ತು ದೇವರ ಮಕ್ಕಳಾದಂಥ ನಾವು ಹಾಗೇ ನಾವು ಇರಬೇಕು. ಎಂಥ ಪರಿಸ್ಥಿತಿಗಳು ಬಂದರೂ, ನಮ್ಮ ಹೃದಯವನ್ನೇ ಅಲ್ಲಾಡಿಸುವಂಥ ಪರಿಸ್ಥಿತಿಗಳು ಬಂದರೂ, ನಮಗೆ ಕಣ್ಣೀರು ಬರುವ ಹಾಗೆ ಪರಿಸ್ಥಿತಿಗಳು ಬಂದರೂ, ನಾನು ದೇವರನ್ನು ಹೇಗೆ ಪ್ರೀತಿಸ್ತೇನೋ ಅದನ್ನು ಮಾತ್ರ ನಾವು ಬಿಟ್ಟು ಬಿಡಬಾರ್ದು. ಆ ಒಂದು ಸಿಚುಯೇಷನ್, ಆ ಸನ್ನಿವೇಶಗಳು, ಆ ಕಷ್ಟದ ಸನ್ನಿವೇಶಗಳಾಗಿರ್ಬೋದು, ನಿಮ್ಮ ಮುಂದೆ ಏನು ನೋಡ್ತಾ ಇದ್ದೀರೋ ಪರಿಸ್ಥಿತಿಗಳು, ಅದು ಯಾವುದು ನಿನ್ನ ಆತ್ಮವನ್ನು, ನಿನ್ನ ಶರೀರವನ್ನು ತಾಕತ್ತ ಹಾಗೆ ನೀನೇನು ಮಾಡಬೇಕು ಅಂತಂದರೆ ಈ ಲೋಕದಲ್ಲಿ ಜೀವಿಸಬೇಕು, ನೀವು ಸ್ತುತಿಸುವಂಥವರಾಗಿ ನೀವಿರಬೇಕು. ಹೌದು ಪ್ರಿಯರೇ, ಅಬ್ರಾಮನನ್ನು ನೋಡ್ತೇವೆ, ಅಬ್ರಾಮ ಸಾರಳು ಇಬ್ಬರು ಏನಂತಂದರೆ ಝೀರೋ, ಅವರಿಬ್ಬರು ಏನಾಗಿದ್ದಾರೆ, ಝೀರೋ ಆಗಿದ್ದಾರೆ. ಬಟ್ ಅವರ ಪರಿಸ್ಥಿತಿಗಳು ಹೇಗಿದೆ, ಭಾಳ ಕಠಿಣವಾಗಿದೆ. ಆದರೆ ದೇವರು ಏನು ಹೇಳ್ತಿದ್ದಾನೆ ಅಂತಂದರೆ, ಅಬ್ರಾಮನನ್ನು ಕರೆದು, ಅಬ್ರಾಮನೇ ನೀನು ಆಕಾಶವನ್ನು ನೋಡು ಎಂಬುದಾಗಿ,
ನೋಡುವಾಗ ಆ ನಕ್ಷತ್ರಗಳು ನೋಡಿದೀಯಾ? ಅಷ್ಟೊಂದು ಏನಂತಂದರೆ ನಕ್ಷತ್ರಗಳು ಎಷ್ಟಿದೆಯೋ ಅಷ್ಟು ಸಂತತಿಯನ್ನು ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ. ಹೌದು ಪ್ರಿಯರೇ, ಅವರಿಗೆ ಮಕ್ಕಳಿಲ್ಲ. ಅದರ ದೇವರೇನು ಹೇಳ್ತಿದ್ದಾನೆ, ಮಕ್ಕಳಿಲ್ಲಲ್ಲ ಅಂತ ಎಂಬುದಾಗಿ ಹೇಳುವಂಥ ಒಂದು ಕತ್ತಲೆಯಲ್ಲಿ ನೀನು ಇರ್ಬೋದು. ಆದರೆ ಆ ಕತ್ತಲೆಯಲ್ಲಿಯೂ ಕರ್ತನ ಏನು ಮಾಡಿದ ಅಂತಂದರೆ, ಅಬ್ರಾಮನಿಗೆ, ಸಾರಳಿಗೆ ಅಲ್ಲಿ ಒಂದು ಸ್ಟಾರ್ಗಳನ್ನು ನೋಡುವಂತೆ ಕರ್ತನ ಕೃಪೆಯನ್ನು ಕೊಟ್ಟ. ಹೌದು ಪ್ರಿಯರೇ, ಕರ್ತನು ಅಬ್ರಾಮನನ್ನು ಹೊರಗೆ ಕರೆದುಕೊಂಡು ಬಂದು ನಕ್ಷತ್ರನ ತೋರಿಸುವಾಗ ಅಲ್ಲಿ ಬೆಳಕಿನಲ್ಲಿ ತೋರಿಸಲಿಲ್ಲ, ಕತ್ತಲೆಯಲ್ಲೇ ತೋರಿಸ್ತಾ ಇದ್ದಾನೆ. ಕತ್ತಲೆ ಇರ್ಬೋದು, ಆದರೆ ಕತ್ತಲೆಯ ಒಳಗೆ ಒಂದು ಸ್ಟಾರ್ ಇದ್ದೇ ಇರುತ್ತೆ. ಹೌದು ಪ್ರಿಯರೇ, ಇವತ್ತು ಮಕ್ಕಳಿಲ್ಲ ಎಂಬುದಾಗಿ ಚಿಂತೆ ನಿಮಗಿರ್ಬೋದು, ಆದರೆ ಕರ್ತನ ಹೇಳ್ತಾನೆ, ಅಂಥ ಒಂದು ಕತ್ತಲೆಯಲ್ಲಿಯೂ ಸಹ ನೀವೊಂದು ಸ್ಟಾರ್ಗಳಾಗಿ ಇರ್ತೀರಾ. ನಿಮ್ಮನ್ನು ಸ್ಟಾರ್ ಆಗಿ ಕರ್ತನ ಮಾಡೇ ಮಾಡ್ತಾನೆ. ಇದನ್ನು ನೀವು ಏನಂತಂದರೆ, ಈ ಮಕ್ಕಳಿಲ್ಲಲ್ಲ ಎಂಬಂಥ ಸನ್ನಿವೇಶಗಳನ್ನು ನಿಮ್ಮ ಹೃದಯದಲ್ಲಿ ತೆಗೆದುಕೊಳ್ಬೇಡ್ರಿ. ಏನೇ ಇದ್ದರೂ, ನನ್ನ ಹೆಂಡತಿ ಝೀರೋ ಆಗಿರ್ಬೋದು, ನನ್ನ ಗಂಡ ಝೀರೋ ಆಗಿರ್ಬೋದು, ಅವರಿಗೆ ಏನಂತಂದರೆ ಮಕ್ಕಳು ಪಡೀಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಇರ್ಬೋದು, ಆದರೆ ನನ್ನ ದೇವರು ಏನಾಗಿದ್ದಾನೆ, ಆತನ ವಾಗ್ದಾನವನ್ನು ಕೊಟ್ಟಿದ್ದಾನೆ. ನಮ್ಮ ಝೀರೋ ಆದಂಥ ನಮ್ಮನ್ನು ಒಂದು ದಿನ ಹೀರೋ ಆಗಿ ಕರ್ತನ ನಮ್ಮನ್ನು ನಿಲ್ಲಿಸ್ತಾನೆ ಎಂಬುದಾಗಿ. ಎಂಥ ಸನ್ನಿವೇಶಗಳಲ್ಲಾದೆಯೂ ನೀವು ಕರ್ತನನ್ನು ಸ್ತುತಿಸುವಂಥವ್ರಾಗಿರ್ರಿ. ಸ್ತುತಿಸುವಂಥವ್ರಿಗೆ ಕರ್ತನ ಯಾವಾಗಲೂ ಜಯವನ್ನು ಕೊಡುವ ಆತನಾಗಿದ್ದಾನೆ. ಕರ್ತನ ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ